ಈ ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ. ಕುಮಾರಿ ಚಂದನ, ಮಮತಾ ಹಾಗೂ ಸಂಗಡಿಗರವರಿಂದ ಎಲ್ಲರಿಗೂ ಶುಭ ಮುಂಜಾನೆ. 2024-25ನೇ ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಪ್ರೋಗ್ರಾಂ ಹಾಗೂ 2024-25ನೇ ಸಾಲಿನ ಕ್ರೀಡಾ ಸಂಘ, ವಿದ್ಯಾರ್ಥಿ ಸಂಘ, NSS ಮತ್ತು ರೆಡ್ ಕ್ರಾಸ್ ಸಂಘಗಳ ಉದ್ಘಾಟನಾ ಸಮಾರಂಭ ಮತ್ತು 2023-24ನೇ ಸಾಲಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭಕ್ಕೆ ನಮ್ಮ ಕಡೆಗೆ ಹೋಗಲು ಆಗಮಿಸಿರುವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಶಾಸಕರ ಇಂಜಿನವರು, ಜನಪ್ರಿಯ ಶಾಸಕರು, ವಿಧಾನಸಭಾ ಕ್ಷೇತ್ರ ಹೊನ್ನಾಳಿ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಶ್ಯಾಮಕುಮಾರ್ ನಾಯಕ್ ಜಿ ಇವರು ಸನ್ಮಾನ್ಯ ಶಾಸಕರಿಗೆ ಹೂಗುಚ್ಛ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ವೇದಿಕೆ ಗ್ರಾಮ ಪಂಚಾಯಿತಿ ಸದಸ್ಯರು ಆರಕ್ಕಟ್ಟೆ ಇವರಿಗೆ ನಮ್ಮ ಕಾಲೇಜಿನ ಉಪನ್ಯಾಸಕರಾದ ದೊಡ್ಡಸ್ವಾಮಿ ಸರ್ ಅವರು ಹೂಗುಚ್ಛ ನೀಡಿ ಸ್ವಾಗತ ಕೋರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ITI ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಸುರೇಶ್ ಕುಮಾರ್ ಇವರಿಗೆ ನಮ್ಮ ಕಾಲೇಜಿನ ಉಪನ್ಯಾಸಕರಾದ ವಿನಯ್ ಸರ್ ಅವರು ಸ್ವಾಗತ ಕೋರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಶ್ಯಾಮಕುಮಾರ್ ನಾಯಕ್ ಇವರಿಗೆ ನಮ್ಮ ಕಾಲೇಜಿನ ಉಪನ್ಯಾಸಕರಾದ ಶ್ರೀ ದೊಡ್ಡಸ್ವಾಮಿ ಎಚ್ ಆಲ್ಟರ್ನೇಟಿವ್ ಎನರ್ಜಿ ಉಪನ್ಯಾಸಕರು ಹಿರಿಯರು ಆಲ್ಟರ್ನೇಟಿವ್ ಎನರ್ಜಿ ವಿಭಾಗ ಇವರು ನಮ್ಮ ಸಂಸ್ಥೆಯ ಪರವಾಗಿ ಹೂಗುಚ್ಛ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಕಾಲೇಜಿನ ಆಟೋಮೊಬೈಲ್ ವಿಭಾಗದ ವಿಭಾಗಾಧಿಕಾರಿಗಳಾದ ಶ್ರೀ ಕಾಕಪ್ಪ ಚೌಹಾಣ್ ಇವರಿಗೆ ನಮ್ಮ ಕಾಲೇಜಿನ ಪ್ರಥಮ ದರ್ಜೆ ಸಹಾಯಕರು ಇವರು ಸ್ವಾಗತ ಕೋರಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ.
ಪ್ರೋಗ್ರಾಮ್ ಅಂತ ಮಾಡ್ತೇವೆ ನಾವು. ಆ ಇಂಡಕ್ಷನ್ ಪ್ರೋಗ್ರಾಮ್ ಅಲ್ಲಿ ಏನು ವಿದ್ಯಾರ್ಥಿಗಳು ಈ ಒಂದು ಡಿಪ್ಲೊಮಾ ಕೋರ್ಸ್ ನಲ್ಲಿ ಏನೆಲ್ಲ ವಿಷಯಗಳನ್ನ ಓದಬೇಕು, ಪಠ್ಯಕ್ರಮ ಹೇಗಿದೆ, ಏನೆಲ್ಲ ಸೌಲಭ್ಯಗಳಿದೆ, ಉದ್ಯೋಗ ಅವಕಾಶಗಳು ಹೇಗೆ, ಇದೆಲ್ಲರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾವು 2 ವಾರಗಳ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತೇವೆ. ಆಕ್ಚುಲಿ ಪಾಠ ಪ್ರವಚನ ಸ್ಟಾರ್ಟ್ ಆಗೋ ಮೊದಲು ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಡಿಪ್ಲೊಮಾ ಕರಿಕ್ಯುಲಮ್ ಬಗ್ಗೆ ಒಂದು ಮಾಹಿತಿ ಕೊಡ್ತೇವೆ. ಆ ಒಂದು ಪ್ರೋಗ್ರಾಮ್ನ ಕಳೆದೊಂದು ವಾರದಿಂದ ನಾವು ಮಾಡ್ತಾ ಇದ್ದೇವೆ. ಇವತ್ತು ಪೋಷಕರನ್ನ ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮನ ಪ್ರತಿ ವರ್ಷವೂ ನಾವು ಮಾಡ್ತಾ ಬಂದಿದ್ದೇವೆ. ಅದರ ಜೊತೆಗೆ ಈ ಒಂದು ಸಾಲಿನ 2024-25 ಸಾಲಿನ ವಿದ್ಯಾರ್ಥಿ ಸಂಘ, ಕ್ರೀಡಾ ಸಂಘ, ರೆಡ್ ಕ್ರಾಸ್ ಸಂಸ್ಥೆ, NSS ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ಕೊಡುವಂತ ಪ್ರೋಗ್ರಾಮ್ ಆಗಿರುತ್ತದೆ. ಈ ಒಂದು ಸಂದರ್ಭದಲ್ಲಿ ಒಂದು ಪ್ರಾಸ್ತಾವಿಕ ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆ ಹೊನ್ನಾಳಿ ಈ ಸಂಸ್ಥೆ 2013-14 ಸಾಲಿನಲ್ಲಿ ಹೊನ್ನಾಳಿ, ಚನ್ನಗಿರಿ, ಕೊಪ್ಪ, ಕಡೂರು, ಹೂವಿನಡಗಲಿ ಇಲ್ಲಿ ಹೊಸದಾಗಿ ಡಿಪ್ಲೊಮಾ ಪಾಲಿಟೆಕ್ನಿಕ್ ಅನ್ನ ಪ್ರಾರಂಭ ಮಾಡಬೇಕಂತ ಅವಾಗಲೇ ಒಂದು ಸರ್ಕಾರಿ ಆದೇಶ ಆಗ್ತದೆ. ಪ್ರಾಯಶಃ ಈಗ ಶಾಸಕರಿಗೆ ಅವಾಗ ಅಧಿಕಾರದಲ್ಲಿ ಇದ್ರು ಅನ್ಸುತ್ತೆ. ಹಾಗಾಗಿ ಈ ಒಂದು ಭಾಗದಲ್ಲಿ ಈ ಒಂದು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಬರಲಿಕ್ಕೆ ಅವರ ಶ್ರಮ ಮೊದಲಿಂದಲೂ ಇದೆ. ಅದಕ್ಕೆ ನಾನು ಭಾರಿ ಆಭಾರಿ ಆಗಿದ್ದೇನೆ ಸರ್. ತದನಂತರದಲ್ಲಿ ಈ ಒಂದು ಸಂಸ್ಥೆ 2021-22 ಸಾಲಿಗೆ ಪ್ರಥಮವಾಗಿ ಎಲ್ಲ ಬಿಲ್ಡಿಂಗ್ಗಳ ಆದಮೇಲೆ ಪ್ರಾರಂಭ ಆಗ್ತದೆ. ಆವಾಗ ಪ್ರಥಮ ವರ್ಷಕ್ಕೆ ನಮಗೆ 63 ಜನ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾರೆ. ಅದೇ ವಿದ್ಯಾರ್ಥಿಗಳು ಈ ವರ್ಷದಲ್ಲಿ ಪಾಸ್ಔಟ್ ಆಗಿ ಹೋಗಿ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಅಷ್ಟು ನಿಮಿಷ ಒಂದು ಸರ್
ಧನ್ಯವಾದಗಳು. ಎರಡನೇ ಬಹುಮಾನ ನಾಗರಾಜ ಸೆಕೆಂಡ್ ಎ. ಹಾಗೆಯೇ ಇಬ್ಬರು ಪಡೆದ ಪ್ರಜ್ವಲ್ ಜೀವಿ ಇವರು ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ರಂಗೋಲಿ ಸ್ಪರ್ಧೆ ಸಾಧಿ ಅದೇ ಬರಬೇಕು. ಇದನ್ನ ಐಕೆ ಪ್ರಿನ್ಸಿಪಲ್ ನಡೆಸಬೇಕಾಗಿ ಕೇಳ್ಕೊತೀನಿ. ಉದಯ್ ಎಂ 4 ಕೆಜಿ ಮೊದಲನೇ ಪ್ರಬಂಧ ಸ್ಪರ್ಧೆಯನ್ನ ಮೊದಲನೇ ನಡೆಸ್ತಾರೆ. ಎರಡನೇ ಬಹುಮಾನ ಪಡೆದುತ್ತಾರೆ. ಹಾಗೆಯೇ ಪ್ರವೀಣ್ ಕುಮಾರ್ ರಂಗೋಲಿ ಸ್ಪರ್ಧೆಯಲ್ಲಿ ಕೇರಳ ವಾಲಿನಲ್ಲಿ ಚಂದ್ರಕಾಂತ್ and ಪ್ರಜ್ವಲ್ ಜೀವಿ. ಬಿಸ್ತಾರ್ ಬಿಡಿ ಅವರು ಇವರು ಸರಿಸಿರಿ. ನಾನು ಮರೆಯದು ಇನ್ನೊಂದು 5 ನಿಮಿಷ 10 ನಿಮಿಷ ಅಟೆಂಡೆನ್ಸ್ ಪ್ರೋಗ್ರಾಮ್ ಕರೆಕ್ಟ್ ಕೂರ್ಸಿದ್ದು ಕೂತ್ಕೊಳ್ಳೋದು ಬೇಡ. ಸಂಸ್ಥೆಯ ಎಲ್ಲ ಸದಸ್ಯರವರೇ, ಇವತ್ತಿನ ದಿವಸ ತುಂಬ ಅದ್ಭುತವಾದ ದಿವಸ. ನಮ್ಮ ಮನೆಗೆ ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರ ವತಿಯಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಎಲ್ಲರೂ ಒಂದು ಸುದ್ದಿ ಚಪ್ಪಾಳೆ. ನಿಮಗೆ ಆರ್ಥಿಕವಾಗಿ ನಮ್ಮ ಸಂಸ್ಥೆಗೆ ನಾವು ಆಹ್ವಾನಿಸ್ತಾ ಇದ್ದೀವಿ, ಸ್ವಾಗತ ಮಾಡ್ತಾ ಇದ್ದೀವಿ. ಎಲ್ಲ ಉಪಕರಿಸಿದ ಎಲ್ಲರೂ ಸ್ವಾಗತ. ಅದೇ ರೀತಿ ಇನ್ನೊಂದು ದುಃಖದ ವಿಚಾರ ಏನಪ್ಪಾ ಅಂದ್ರೆ, ನಾವು ವ್ಯಾಲಿಡೇಷನ್ ಮಾಡ್ತಾ ಇದ್ದೀವಿ. 3 ವರ್ಷ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಸಂಸ್ಥೆಯಿಂದ ಕಲಿಸ್ಕೊಡ್ತಾ ಇದ್ದೀವಿ. ಇದು ದುಃಖದ ವಿಚಾರ ಆಗಿದ್ದು ಕೂಡ ಆ ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮುಖವಾದ ಹಂತ. ಕೆಲವು ವಿದ್ಯಾರ್ಥಿಗಳು ಕಷ್ಟಾಂತರ ಕೆಲಸಕ್ಕೆ ಹೋಗ್ಬೋದು, ಕೆಲವು ವಿದ್ಯಾರ್ಥಿಗಳು ಓದಕ್ಕೆ ಹೋಗ್ಬೋದು. ಆದರೂ ನೀವೆಲ್ಲರೂ ಕೂಡ ಜ್ಞಾಪಕಕೊಳ್ಳಿ, ನೀವೆಲ್ಲರೂ ಕೂಡ ಇಂಜಿನಿಯರ್ಸ್. ನೀವೆಲ್ಲ ಇಂಜಿನಿಯರ್ಸ್. ಯಾವುದೇ PUC ಮಾಡಿದ್ರೆ ನೀವೆಲ್ಲ ಇಂಜಿನಿಯರ್ ಅಂತ ಕರೆಯಲ್ಲ. ಓನ್ಲಿ ಡಿಪ್ಲೊಮಾ ಮಾಡಿದ್ರೆ ಮಾತ್ರ ನಿಮ್ಮನ್ನ ಇಂಜಿನಿಯರ್ ಅಂತ ಕರೆಯೋದು. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಅದೃಷ್ಟಶಾಲಿಗಳು. ನಿಮಗೆ ಮಿನಿಮಮ್ ಒಂದು ಜೀವನ ನಡೆಸೋದು 20 ರಿಂದ 25 ಸಾವಿರ ರೂಪಾಯಿ ಸಂಬಳ ಬರುವಂತ ಕೋರ್ಸ್ ಇದು. ಸನ್ಮಾನ ನಮ್ಮ ಮುಖ್ಯ ಅತಿಥಿಗಳಾದ ಸಾಧನರು ಇವರೆಲ್ಲರೂ ಹಿರಿಯರ ಎಲ್ಲರ ಶ್ರಮದಿಂದ ಈ ಒಂದು ಸೌಭಾಗ್ಯ, ಈ ಒಂದು ಕಾಲೇಜು, ಈ ಒಂದು ಸಂಸ್ಥೆ ಸುಂದರಕಟ್ಟೆ ಅಂತ ಗ್ರಾಮದಲ್ಲಿ ಬಂದಿದೆ. ನೀವೆಲ್ಲ ಅನ್ಕೋಬಹುದು ದೂರ 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 ಅಂತ. ಇನ್ನೊಂದು 10 ವರ್ಷ ಹೋದ್ರೆ ಇದು ಸೆಂಟ್ ಆಗುತ್ತೆ,
ಲಾಸ್ಟ್ ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ನಮ್ಮ ವಿದ್ಯಾರ್ಥಿನಿಯರು. ಯಾಕಂದ್ರೆ ಮಳೆ ಇರಲಿ, ಕೆಸ್ ಇರಲಿ, ಏನೇ ಇರಲಿ, ಅವೆಲ್ಲ ಇವತ್ತು ನಿಮ್ಮ ನಿಮ್ಮ ದೃಷ್ಟಿಯಲ್ಲಿ ಅವರು ಮಾದರಿಯಾಗಿದ್ದಾರೆ. ಅವರ ಒಂದು ಶ್ರಮನ ಓಡಾಡಲು ನೀವೆಲ್ಲರೂ ಕೂಡ ಇಂಜಿನಿಯರ್ ಆಗಬೇಕಂತ ನಾವು ಬಯಸ್ತೀವಿ. ಈ ಸಮಾರಂಭದಲ್ಲಿ ಇವರಿಗೆ ವ್ಯಾಲಿಡೇಷನ್ ಫಂಕ್ಷನ್ ಅವರನ್ನು ಬೀಳ್ಕೊಡ್ತಾ ಇದ್ದೀವಿ. ಅವರಿಗೆಲ್ಲರಿಗೂ ನಮ್ಮ ಎಲ್ಲ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಹಾಗೂ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅವರ ಭವಿಷ್ಯ ಉಜ್ವಲವಾಗಿದೆ ಅಂತ ಆಶಿಸ್ತೀವಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ನಮ್ಮ ಸಂಸ್ಥೆಗೆ ಮತ್ತೊಬ್ಬ ಗಣ್ಯರಾಗಿರ್ತಕ್ಕಂಥ ಶ್ರೀನಾಥ್ ಡಿವಿ ಅಧ್ಯಕ್ಷರು ಅಡ್ವೊಕೇಟ್ ರಾಮಕೃಷ್ಣ ಬಂದಿದ್ದಾರೆ. ಅವರು ನಮ್ಮೊಂದಿಗೆ ಇರೋದು ನಮ್ಮೆಲ್ಲರ ಸೌಭಾಗ್ಯ. ಈ ಸಂಸ್ಥೆಗೆ ಬೇಕಾಗಿರೋದು ಗ್ರಾಮ ಪಂಚಾಯತಿ ಮತ್ತು MLA ಅವರ ಸಹಕಾರ. ಅವರಿಬ್ಬರ ಸಹಕಾರ ಇದ್ದರೆ ಮಾತ್ರ ಈ ಕಾಲೇಜು ಕಾಂಪೌಂಡ್ ಆಗಲಿ, ಹಾಸ್ಟೆಲ್ ಆಗಲಿ, ಮತ್ತೊಂದಾಗಲಿ ಏನೇ ಸವಲತ್ತುಗಳು ಬೇಕಿದ್ರು ಕೂಡ ಇವರ ಅವಶ್ಯಕತೆ ಬಹಳ ಇದೆ. ಈ ಸಮಾರಂಭದಲ್ಲಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈ ಗ್ರಾಮ ಪಂಚಾಯತಿಯಿಂದ ಏನೆಲ್ಲ ನಮಗೆ ಸವಲತ್ತನ್ನು ಕೊಡಬೇಕು, ಏನೆಲ್ಲ ನಮಗೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು, ಅದನ್ನು ತಾವು ಎಲ್ಲರಿಗೂ ತಾವು ನಮಗೆ ಸಹಕಾರ ನೀಡಬೇಕು, ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮೆಲ್ಲ ವಿದ್ಯಾರ್ಥಿಗಳು ಹಾಗೂ ಮುಖ್ಯಮಂತ್ರಿ ವರ್ಗದವರ ಪರವಾಗಿ ನಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಬೇಕು. ಓಕೆ. ಅಧ್ಯಕ್ಷರಾದ ಶ್ರೀನಾಥ್ ಡಿವಿ ಇವರಿಗೆ ಸಂಸ್ಥೆಯ ಪರವಾಗಿ